ನಮ್ಮ ದೇವೇಗೌಡರು ಸಿಎಂ ಆಗಿದ್ರು. ಆ ಟೈಮಾಗೆ ಜಾಲಪ್ಪ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋಂಥದ್ದು. ಈಗ ನೋಡ್ರಿ ನಾಳೆ ಬರುವಂತ ಸಿದ್ದರಾಮಯ್ಯ ಅವರು ಎಷ್ಟು ಹೆಂಗ ಕಾಣಿಸ್ತಾ ಇದಾರೆ ಅನ್ಬಿಟ್ಟು. ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ, ನಾವು ಇವತ್ತು ಹೆಮ್ಮೆಯ ಜನನಾಯಕ ಆರ್.ಎಲ್. ಜಾಲಪ್ಪ ಅವರ ಸ್ಮೃತಿ ಭವನಕ್ಕೆ ಬಂದಿದ್ದೀವಿ. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಅತಿ ಹೆಚ್ಚು ಬಾರಿ MLA ಆದಂತಹ ನಾಯಕರು ಇವರು. ಮತ್ತೆ ನಮ್ಮ ದೊಡ್ಡಬಳ್ಳಾಪುರದ ಹೆಸರನ್ನ ರಾಜ್ಯ ಮಟ್ಟ ಮತ್ತೆ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದಂತ ನಾಯಕರು ಇವರು. ಸ್ನೇಹಿತರೆ, ನಮ್ಮ ನೆಚ್ಚಿನ ನಾಯಕರು 1925ಕ್ಕೆ ಹುಟ್ಟುತ್ತಾರೆ. 2025 ನಾಳೆ ಅಕ್ಟೋಬರ್ 19 100 ವರ್ಷ ಇವ್ರಿಗೆ ತುಂಬುತ್ತೆ. JET ಅಂದ್ರೆ ನಮ್ಮ ಜಾಲಪ್ಪ ಕಾಲೇಜಲ್ಲಿ ಇವರ ಶತದಿನೋತ್ಸವದ ಸಂಭ್ರಮಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಈ ಅದ್ದೂರಿ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ CM ಆದ ಸಿದ್ದರಾಮಯ್ಯ ಅವರು ಮತ್ತೆ ಇವ್ರ ಜೊತೆಗೆ ಒಡನಾಟ ಇಟ್ಕೊಂಡಿದ್ದಂತಹ ಮಿನಿಸ್ಟ್ರುಗಳು ನಾಳೆ ಬರ್ತಾ ಇದ್ದಾರೆ. ನಾವು ಕೂಡ ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಈ ಕಾರ್ಯಕ್ರಮನ ನಡೆಸ್ಕೊಡೋಣ. ಎಲ್ಲ ಬನ್ನಿ. ಮತ್ತೆ ಇವ್ರ ಬಗ್ಗೆ ಕೆಲವು ವಿಷಯಗಳು ತಿಳಿಸ್ಕೊಡ್ಬೇಕು. ಬನ್ನಿ ಒಳಗೋಗೋಣ. ಇವರು 1983ಕ್ಕೆ ಮೊದಲನೇ ಬಾರಿ ಇವರು ವಿಜೇತರಾಗ್ತಾರೆ. ಅದು ನಿಮ್ಗೆ ಫೋಟೋ ಸಮೇತ ನಾನು ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಆರ್.ಎಲ್. ಜಾಲಪ್ಪ ಅವರ ಸ್ಮೃತಿ ಭವನದಲ್ಲಿ ನೋಡಿ, ಅವರಿಗೆ ಪ್ರತಿದಿನನೂ ತಿಂಡಿ ತಗೊಂಡ್ಬಂದು ಇಡ್ತಾರೆ, ಬಾದಾಮಿ ಹಾಲ್ ತಗೊಂಡ್ಬಂದು ಇಡ್ತಾರೆ. ಇದು ಸದಾಕಾಲ ನಡೀತಾನೆ ಬರ್ತಾ ಇದೆ. ಹೀಗೆ ಸದಾಕಾಲ ನಡೀತಾನೆ ಹೋಗ್ಲಿ. ಅಂದ್ರೆ ಒಳ್ಳೆ ಕೆಲಸ ಮಾಡಿದವ್ರಿಗೆ ನಾವು ಕೊಡುವಂತ ಗೌರವ ಇದು. ಸ್ನೇಹಿತರೆ ನೋಡಿ, 1983ರಲ್ಲಿ ಮೊದಲ ಬಾರಿಗೆ ಇವರು MLA ಆಗ್ತಾರೆ. ಅವ್ರ ಗುರುಗಳಾದಂತ ರಾಮೇಗೌಡರು ಅವ್ರಿಗೆ ಮಾಜಿ MLA ಇವರು ಅವ್ರಿಗೆ ಹಾರ ಹಾಕೋ ಮೂಲಕ ಯಾವ ರೀತಿ ಸನ್ಮಾನ ಮಾಡ್ತಾ ಇದ್ದಾರೆ ಈ ಫೋಟೋ ಒಳಗೆ ನೋಡ್ಬೋದು. ಮತ್ತೆ ಈ ಫೋಟೋ ನೋಡ್ಸಿ ನೋಡಿ, ಇಂದಿರಾ ಗಾಂಧಿ ಅವರು, ಈ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಅವ್ರ ಜೊತೆಗೆ ನಮ್ ದೊಡ್ಡಬಳ್ಳಾಪುರದ ಆರ್.ಎಲ್. ಜಾಲಪ್ಪ ಅವರು ತೆಗೆಸ್ಕೊಂಡಿರುವಂತ ಫೋಟೋ. ವರನಟರು, ಇವ್ರಿಗೆ ನಾವು ನಮಸ್ಕಾರ ಮಾಡ್ತಾ ನೋಡ್ರಿ. ನಮ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ಜಾಲಪ್ಪ ಅವರು ಫೋಟೋ ತೆಗೆಸ್ಕೊಂತ ಇರೋಂಥದ್ದು ನೋಡ್ರಿ. ನೆನಪುಗಳು, ಇವೆಲ್ಲ ನೆನಪುಗಳು. ಓದ್ಕೊಡ್ರ ಅಂದ್ರೆ ಓದ್ಕೊಳಲ್ಲ. ಆದ್ರೆ ಇವ್ರು 1949 ಇಸ್ವಿನಲ್ಲೇ ಡಿಗ್ರಿ ಪದವೀಧರರು. ಸರ್ ಬನ್ನಿ, ಕ್ಯಾಮ್ರಾ ನೋಡ್ಸಿ ನೋಡಿ. ಗೃಹ ಸಚಿವರಾದಾಗ ಪೊಲೀಸ್ ಅವರು ಇವರಿಗೆ ಗೌರವ ಸಲ್ಲಿಸ್ತಾ ಇರೋಂಥದ್ದು. ಮತ್ತೆ ಬನ್ನಿ ನೋಡ್ರಿ, ಅವಾಗ ನಮ್ ದೇವೇಗೌಡರು CM ಆಗಿದ್ರು. ಆ ಟೈಮಾಗೆ ಜಾಲಪ್ಪ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋಂಥದ್ದು. ಈಗ ನೋಡ್ರಿ ನಾಳೆ ಬರುವಂತ ಸಿದ್ದರಾಮಯ್ಯ ಅವರು ಎಷ್ಟು ಹೆಂಗ ಕಾಣಿಸ್ತಾ ಇದಾರೆ ಅನ್ಬಿಟ್ಟು. ಎಲ್ಲ ಪ್ರತಿಯೊಂದು ನೋಡ್ಬೋದು ಸ್ನೇಹಿತರೆ. ನೀವು ಇಲ್ಲಿ ಬಂದ್ರೆ ಅವರ ರಾಜಕೀಯ ಬೆಳವಣಿಗೆ ಪ್ರತಿಯೊಂದು ಫೋಟೋನು ಇಲ್ಲಿ ಹಾಕಿದ್ದಾರೆ. ಬನ್ನಿ, ಚೆನ್ನಾಗಿದೆ. ನಮ್ ದೊಡ್ಡಬಳ್ಳಾಪುರಕ್ಕೆ ಬನ್ನಿ.